ಮನುಷ್ಯರನ್ನ ಕೊಲ್ಲುವ ಒಂದು ವಿಷಕಾರಿ ಕೆಮಿಕಲ್ ಯುರೋಪ್ ಇಂದ ಭಾರತಕ್ಕೆ ಬಂದಿದೆ. ಈ ಕೆಮಿಕಲ್ ಕಣ್ಣಿಗೆ ಕಾಣಲ್ಲ, ವಾಸನೆ ಇರಲ್ಲ, ರುಚಿ ಕೂಡ ಇರಲ್ಲ. ಆದ್ರೆ ಒಮ್ಮೆ ಏನಾದ್ರೂ ನಮ್ಮ ದೇಹ ಪ್ರವೇಶ ಮಾಡಿದ್ರೆ ಯಾವತ್ತಿಗೂ ಇದು ಹೊರಗಡೆ ಬರೋದೇ ಇಲ್ಲ. ವಿಜ್ಞಾನಿಗಳು ಇದನ್ನ PFAS ಅಂತ ಕರೆದ್ರೆ ಜನಗಳು ಇದನ್ನ ಫಾರೆವರ್ ಕೆಮಿಕಲ್ ಅಂತ ಕರೀತಾರೆ. ಈ ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡಿದ ಕಂಪನಿಯ ಓನರ್ಸ್ಗೆ ಬರೋಬ್ಬರಿ 141 ವರ್ಷ ಜೈಲು ಶಿಕ್ಷೆ ಆಗಿದೆ. ಇಟಲಿಯ ಟ್ರಿಸಿನೋ ಸಿಟಿಯಲ್ಲಿ ಮಿಥೇನಿ ಅಂತ ಒಂದು ಕೆಮಿಕಲ್ ಫ್ಯಾಕ್ಟರಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಇದು PFAS ಅನ್ನೋ ಕೆಮಿಕಲ್ ನ ಆ ಫ್ಯಾಕ್ಟರಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಕೆಮಿಕಲ್ ನ ಮುಖ್ಯವಾಗಿ ನಾನ್ ಸ್ಟಿಕ್ ತವಾ, ನಾನ್ ಸ್ಟಿಕ್ ಪಾತ್ರೆ, ಫೈರ್ ಫೈಟಿಂಗ್ ಫೋಮ್, ಕೀಟನಾಶಕ, ಔಷಧಿಗಳು, ಕಾಸ್ಮೆಟಿಕ್ಸ್, ವಾಟರ್ ಪ್ರೂಫ್ ಬಟ್ಟೆಗಳಲ್ಲಿ ಬಳಸ್ತಾರೆ. ಈ ಕೆಮಿಕಲ್ ಬಿಸ್ಲಿಗೆ ಕರಗೋದಿಲ್ಲ, ನೀರಲ್ಲೂ ಕರಗೋದಿಲ್ಲ, ಪ್ರಕೃತಿಯಲ್ಲಿ ಬೆಳೆಯೋದೇ ಇಲ್ಲ. ಇದೇನಾದ್ರೂ ಒಂದ್ಸರಿ ಮನುಷ್ಯನ ಬಾಡಿ ಸೇರ್ಕೊಂಡಿದೆ ಅಂದ್ರೆ ಎಷ್ಟೇ ವರ್ಷಗಳಾದ್ರೂ ಆಚೆನೆ ಬರೋದಿಲ್ಲ. ರಕ್ತದಲ್ಲಿ, ತಾಯಿಯ ಹಾಲಿನಲ್ಲಿ, ಲಿವರ್, ಕಿಡ್ನಿಯಲ್ಲಿ ವರ್ಷಾನುಗಟ್ಲೆ ಸ್ಟೋರ್ ಆಗ್ಬಿಡುತ್ತೆ. ದಶಕಗಳ ಕಾಲ ಇಟಲಿಯ ಮಿಟಾನಿ ಕೆಮಿಕಲ್ ಕಂಪನಿಯಿಂದ ಹೊರಗಡೆ ಬರ್ತಾ ಇದ್ದಂತಹ PFAS ತ್ಯಾಜ್ಯ ನಿಧಾನವಾಗಿ ಟ್ರಿಸಿನೋ ಸಿಟಿಯ ಗ್ರೌಂಡ್ ವಾಟರ್, ಕುಡಿಯೋ ನೀರು, ಕೃಷಿ ಭೂಮಿಗೆ ಹರಡ್ಕೊಳ್ಳುತ್ತೆ. ವರ್ಷಗಳ ಕಾಲ ಅದೇ ವಿಷ ನೀರನ್ನ ಕುಡಿದ ಜನರಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಕ್ಯಾನ್ಸರ್, ಹಾರ್ಟ್ ಪ್ರಾಬ್ಲಮ್, ಫರ್ಟಿಲಿಟಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕಿಡ್ನಿ ಸಮಸ್ಯೆ, ಇನ್ನೂ ಹಲವಾರು ರೀತಿಯ ಕಾಯಿಲೆಗಳಿಂದ ಜನರ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. 2013ರಲ್ಲಿ ಅಲ್ಲಿನ ಸರ್ಕಾರಕ್ಕೆ ಗೊತ್ತಾಗುತ್ತೆ ಮಿಟಾನಿ ಕಂಪನಿ ಬಿಟ್ಟಿರೋ PFAS ತ್ಯಾಜ್ಯದಿಂದ 3.5 ಲಕ್ಷ ಜನ ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ ಅಂತ. ಅಲ್ಲಿಯ ಸರ್ಕಾರ ಈ ಕಂಪನಿಯನ್ನ ಬ್ಯಾನ್ ಮಾಡಿ ಕ್ಲೋಸ್ ಮಾಡುತ್ತೆ. ಅವಾಗಿನ ಅಲ್ಲಿನ ಕೋರ್ಟ್ ಈ ನೀರನ್ನ ವಿಷಗೊಳಿಸಿದ್ದಕ್ಕೆ ಕಂಪನಿಯ 11 ಜನ ಎಕ್ಸಿಕ್ಯೂಟಿವ್ಸ್ಗೆ ಬರೋಬ್ಬರಿ 141 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಕೊಡುತ್ತೆ. PFAS ನ ಕತೆ ಇಲ್ಲಿಗೆ ಮುಗೀತು ಅನ್ಕೊಂತ ಇದ್ದೀರಾ? ಮುಗ್ದಿದ್ರೆ ಚೆನ್ನಾಗೇ ಇತ್ತು. ಆದ್ರೆ 2019ರಲ್ಲಿ ಭಾರತದ ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ನ ಅಂಗಸಂಸ್ಥೆಯಾದ ವಿವಾ ಲೈಫ್ ಸೈನ್ಸಸ್ ಈ ಇಟಲಿಯ ಬ್ಯಾನ್ ಆದ ಕಂಪನಿಯ ಎಲ್ಲ ಮೆಷಿನರೀಸ್, ಪೇಟೆಂಟ್, ಟೆಕ್ನಾಲಜಿ ಎಲ್ಲವನ್ನ ಕೊಂಡ್ಕೊಳ್ಳುತ್ತೆ. ಈ ವಿಷಕಾರಿ ಕೆಮಿಕಲ್ ನ ಪ್ರೊಡ್ಯೂಸ್ ಮಾಡುವಂತ ಮೆಷಿನರೀಸ್ 2023ರಲ್ಲಿ ಸಮುದ್ರಗಳನ್ನ ದಾಟಿ ಇಟಲಿಯಿಂದ ಭಾರತದ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಗೆ ಬಂದು ಸೇರು. ಲಕ್ಷ್ಮಿ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಈಗ ಇದೇ ಅಪಾಯಕಾರಿ PFAS ಕೆಮಿಕಲ್ ನ ರತ್ನಗಿರಿ ಜಿಲ್ಲೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಯುರೋಪ್ ಅಲ್ಲಿ PFAS ಅನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ. ಆದ್ರೆ ಇದು ಭಾರತಕ್ಕೆ ಯಾಕೆ ಬಂತು ಅಂತ ನೋಡಿದ್ರೆ ಭಾರತದಲ್ಲಿ PFAS ಗೆ ಯಾವುದೇ ವಿಶೇಷವಾದ ಕಾನೂನು ಇಲ್ಲ. PFAS ಚೆಕ್ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ರೆಗ್ಯುಲೇಷನ್ ಆಗ್ಲಿ, ಟೆಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆಗ್ಲಿ ಇಲ್ಲ. ಇಂಥದೊಂದು ಲೂಪ್ ಹೋಲ್ ನ ಇಟ್ಕೊಂಡು ಕಂಪನಿಗಳು ಬೇರೆ ದೇಶಗಳಲ್ಲಿ ಬ್ಯಾನ್ ಆಗಿರೋ ವಿಷಾನ ನಮ್ಮ ದೇಶಕ್ಕೆ ತರ್ತಾ ಇದ್ದಾರೆ. ಪಾಶ್ಚಿಮಾತ್ಯರ ವಿಷ ಕಸಾನ ನಮ್ಮಂತ ದೇಶಗಳಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದೇಶಕ್ಕೆ ಅಪಾಯಕಾರಿಯಾದ ಕೆಮಿಕಲ್ ಇನ್ನೊಂದು ದೇಶಕ್ಕೆ ಉಪಯೋಗ ಆಗುತ್ತಾ? ಇಟಲಿಯಲ್ಲಿರೋ ಜನರ ಜೀವಕ್ಕೆ ಮಾತ್ರ ಬೆಲೆನಾ? ಇಲ್ಲಿನ ಜನರ ಜೀವಕ್ಕೆ ಬೆಲೆ ಇಲ್ವಾ? ನಾವು ಅಭಿವೃದ್ಧಿಯ ವಿರೋಧಿಗಳಲ್ಲ. ಉದ್ಯೋಗ ಬೇಕು, ಉದ್ಯಮನೂ ಬೇಕು, ಅದರ ಜೊತೆಗೆ ಮಕ್ಕಳ ಆರೋಗ್ಯ, ರೈತರ ಭೂಮಿ, ಶುದ್ಧ ಕುಡಿಯುವ ನೀರು ಕೂಡ ಬೇಕು. ಅಭಿವೃದ್ಧಿ ಅಂದ್ರೆ ಭವಿಷ್ಯನ ವಿಷ ಮಾಡೋದಲ್ಲ. ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಈ ಪೇಜ್ ಅನ್ನ ಫಾಲೋ ಮಾಡಿ.